ಋಷಿ ಮುನಿಗಳು ಘನಪುರಿ ಸಾಮ್ರಾಜ್ಯದಲ್ಲಿ 108 ದೇವರು 108 ಕಲ್ಯಾಣಿಗಳನ್ನು ನಿರ್ಮಿಸಬೇಕು ಎಂದು ಹೇಳಿದ್ದರಿಂದ ಪಾಳೆಗಾರನು 108 ದೇವಸ್ಥಾನಗಳು ಮತ್ತು 108 ಕಲ್ಯಾಣಿಗಳನ್ನು ಕಟ್ಟಿಸಿದನು. ಗ್ರಾಮದ ಜನರು ಭಕ್ತಿಪೂರ್ವಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದರಿಂದ ಮಹಾರಾಣಿಯು ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಅಂದಿನದಿಂದ ಪಾಳೆಗಾರನು ಸಂತಾನದ ಕೊರಗನ್ನು ಬಿಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ರಾಜ್ಯಭಾರ ಮಾಡಿದನು. ಒಂದಾನೊಂದು ಕಾಲದಲ್ಲಿ ಘನಪುರಿ ಗ್ರಾಮವು ದಟ್ಟವಾದ ಕಾಡುಗಳು ಮತ್ತು ಮರಗಳು, ತೊರೆಗಳು, ಹುಲ್ಲುಗಾವಲುಗಳಿಂದ ತುಂಬಿತ್ತು. ಈ ಕಾಡಿನಲ್ಲಿ ಅವರು ದನಕರುಗಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಮೇಯಿಸುತ್ತಿದ್ದರು. ಹೀಗೆ ಹಸುಕರುವನ್ನು ಮೇಯಿಸುವಾಗ ಒಂದು ಹೆಬ್ಬುಲಿ ಹಸುವಿನ ಮೈ ಮೇಲೆ ಎರಗಿ ತಿನ್ನಲು ಯತ್ನಿಸುತ್ತಿರುವಾಗ ಇದನ್ನು ಕಂಡ ಹಸುವಿನ ಯಜಮಾನ ಹುಲಿಯೊಂದಿಗೆ ಹೋರಾಟ ಮಾಡಿದಾಗ ಹುಲಿಯು ಹೆದರಿಕೊಂಡು ಹಸುವನ್ನು ಬಿಟ್ಟು ಕಾಡಿನೊಳಗೆ ಓಡಿ ಹೋಗುತ್ತದೆ. ಧೈರ್ಯಶಾಲಿಯಾದ ಹುಡುಗ ತನ್ನ ಕೈಯಲ್ಲಿದ್ದ ಕುಡುಗೋಲಿನಿಂದ ಹೋರಾಟ ಮಾಡಿ ಹೆಬ್ಬಾವನ್ನ ಸಾಯಿಸಿದನು ಎಂದು ಹೇಳುತ್ತಾರೆ. ಈ ಅರಣ್ಯದಲ್ಲಿ ಎತ್ತು ಹೋರಿಗಳನ್ನು ಮೇಯಿಸುತ್ತಿರುವಾಗ ಹೆಬ್ಬುಲಿಯೊಂದು ಹೋರಿಯನ್ನು ತಿನ್ನಲು ಮೈ ಮೇಲೆ ಎಗರಿದಾಗ ಕೋಪಗೊಂಡ ಹೋರಿಯೊಂದು ಹೆಬ್ಬುಲಿ ಜೊತೆ ಕಾದಾಡಿ ಕೊಂಬುಗಳಿಂದ ಹೆಬ್ಬುಲಿಗೆ ತಿವಿದು ಸಾಯಿಸುತ್ತದೆ. ಈ ಹೆಬ್ಬುಲಿಯನ್ನ ಜನರು ಸುಟ್ಟು ಹಾಕಿದ್ದರಿಂದ ಹೆಬ್ಬುಲಿ ಗ್ರಾಮ ಎಂದು ಕರೆಯುತ್ತಿದ್ದರು.